ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಐಬೆಲ್ ಚೈನ್ಸಾ ಮಷಿನ್ ಟ್ರೀ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೇನೆ. ಬನ್ನಿ ಸ್ನೇಹಿತರೆ, ಈ ಮಷಿನ್ಗೆ ಏನೆಲ್ಲ ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ, ಮತ್ತೆ ಹೇಗೆ ಚಾಲು ಮಾಡಬೇಕು, ಮತ್ತೆ ಬಂದ್ ಬಿದ್ದರೆ ಯಾವ ರೀತಿ ಚಾಲು ಮಾಡಬೇಕು, ಮತ್ತೆ ಯಾವ ರೀತಿ ಫಿಟ್ ಮಾಡಬೇಕು ಅಂತ ಎಲ್ಲ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಹೇಳಿಕೊಟ್ಟಿದ್ದೇನೆ. ವಿಡಿಯೋ ಎಲ್ಲರೂ ಕೊನೆ ತನಕ ನೋಡಿ. ಹಲೋ ಫ್ರೆಂಡ್ಸ್, ನಾನು ಈ ಮಷಿನ್ ಖರೀದಿ ಮಾಡಿದ್ದು ಆನ್ಲೈನಲ್ಲಿ. ಇದು ನನಗೆ 8,000 ರೂಪಾಯಿ ಬಿದ್ದಿದೆ. ಈ ಮಷಿನ್ ಕಂಡೀಷನ್ ಹೆಂಗದಪ್ಪ ಅಂತಂದ್ರೆ ಸೂಪರ್ ಆಗದ. ಇದು ಎಷ್ಟದಪ್ಪ ಅಂತಂದ್ರೆ 2058 ಅದ ಮತ್ತು 58 cc ಅದ ನೋಡಿ. ಈ ಮಷಿನ್ ನನಗರೆ ತುಂಬ ಚೆನ್ನಾಗಿ ಅನ್ಸ್ಯದ. ಮತ್ತು ನೀವು ಏನಾದರೂ ತೊಗೋಬೇಕಂತಂದ್ರೆ ತೊಗೊಂಡ್ರೆ ಬೆಟ್ರ್ ಆಯ್ತು ನೋಡಿ. ಈ ಮಷಿನ್ದು ಚೈನ್ ಎಷ್ಟು ಉದ್ದಪ್ಪ ಅಂತಂದ್ರೆ ಅದು ಏನು ಬ್ಲೇಡ್ ಕಾಣತ್ತಲ್ರಿ, ಅದು 18 ಇಂಚದ. 18 ಹಲ್ಲುಗಳು ಅವ. ಇದಕ್ಕೆ ಈ ಹಲ್ಲುಗಳು ಹೆಂಗೆ ಆಗಬೇಕಪ್ಪ ಅಂತಂದ್ರೆ ಮುಂದೆ ಕೂರಿದು ಮಾಡಿ ಹಾಕ್ಬೇಕ್ರಿ. ಯಾಕಂದ್ರೆ ಮತ್ತು ನಾವು ಹಾಕ್ದು ಅಂದ್ರೆ ಉಲ್ಟಾ ಆಗ್ತದ, ಅದು ಕತ್ತರಿಸಲ್ಲ. ಚೈನಿಂದು ಮುಂದೆ ಮಾಡಿ ಎಲ್ಲ ಫಿಟ್ ಮಾಡೋಣ. ಚೈನ ಅಳಸ ಹೆಚ್ಚ ಕಮ್ಮಿ ನೋಡ್ಬೇಕ್ರಿ. ಅದು ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಚೈನ ಫುಲ್ಲ ಅಳಸದ. ಅಲ್ಲಿ ತಳಗ ಏನೋ 2 ನಟ್ ಅವಲ್ರಿ. ನಟ್ ತಳಗ ಒಂದು ಸ್ಕ್ರೂ ಇರ್ತದ. ಆ ಸ್ಕ್ರೂ ರೈಟ್ ಸೈಡ್ ತಿರ್ಸ್ಬೇಕು ಅಂದ್ರೆ ಟೈಟ್ ಆಗ್ತದೆ. ಟೈಟ್ ಹೆಂಗೆ ಮಾಡ್ಬೇಕಪ್ಪ ಅಂತಂದ್ರೆ ಬಕ್ಕುಳ್ನು ಟೈಟ್ ಮಾಡ್ಬೋದ್ರಿ. ಮತ್ತು ನಟ್ ಟೈಟ್ ಮಾಡೋಣ, ಫುಲ್ ಟೈಟ್ ಆಗ್ತದೆ. ಸ್ವಲ್ಪ ಅಳಸಿಟ್ಟು ಕಸಿಂದ ನಟ್ಟ ಟೈಟ್ ಮಾಡ್ಬೇಕು ರೀ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅದು ಏನು ಸ್ಕ್ರೂ ಕೈಯಾಗ ಸ್ಪನ್ನರ್ದಲ್ರಿ ಅದೇ ಸ್ಪನ್ನರ್ ತೊಗೊಂಡು ಅದ್ರಲ್ಲಿಂದ ತಿರುಗಿಸ್ಬೇಕು ರೀ. ಚೈನ ಎಲ್ಲ ಟೈಟ್ ಮಾಡಿ ಇದಕ್ಕೆ ಯಾವ ಆಯಿಲ್ ಹಾಕ್ಬೇಕಪ್ಪ ಅಂತಂದ್ರೆ ನಾವಂತೂ ಗಾಡಿಗೆ ಹಾಕೋ ಆಯಿಲ್ ಸುಟ್ಟಿ ಆಯಿಲ್ ಹಾಕ್ತೇವೆ ನೋಡ್ರಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಚಲೋ ಆಯಿಲ್ ಹಾಕ್ತಾರೆ. ನಾವಂತೂ ಸುಟ್ಟಿ ಆಯಿಲ್ ಯೂಸ್ ಮಾಡ್ತೇವೆ. ಸುಟ್ಟಿ ಆಯಿಲ್ ಅದಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ ಇದು ಬರೀ ಚೈನಿಗೆ ಹೋಗ್ತದೆ ರೀ. ಚೈನಿಗೆ ಯಾಕೆ ಹೋಗ್ತದೆ ಅಂದ್ರೆ ಚೈನಿಗೆ ಬ್ಲೇಡ್ ಕಾವು ಮಾಡ್ಬಿಡಲ್ರಿ. ಇನ್ನೊಂದು ಚೈನಿಗೆ ಸ್ಮೂತಾಗಿ ಹೋಗ್ತದೆ ಮತ್ತು ಚೈನು ಸ್ವಲ್ಪ ತಾಕಿ ಬರ್ತದೆ ಅಂತೇಳಿ ಇದು ಆಯಿಲ್ ಯೂಸ್ ಮಾಡ್ಬೇಕು. ಪೆಟ್ರೋಲ್ ಯಾವ ರೀತಿ ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ 800 ml ಪೆಟ್ರೋಲ್ ಇರ್ಬೇಕು ರೀ. 20 ml ಆಯಿಲ್ ಐತಿ. 20 ml ಆಯಿಲ 800 ml ಪೆಟ್ರೋಲ್ ಹಾಕಿ ಪೂರ 1 ಲೀಟ್ರ್ ಆಗ್ತದೆ ರೀ. ಹಾಕ್ಬೇಕ್ರಿ. ಇದಕ್ಕೆ ನಾವು ಮಷಿನ್ಗೆ ಇದು ಅರ್ಧ ಲೀಟ್ರ್ ಹಿಡಿತಾರೆ ರೀ. ನಮ್ಮ ಮಷಿನ ಯಾವುದೇ ಮಷಿನ್ ಆದ್ರೂ ಅರ್ಧ ಲೀಟ್ರ್ ಹಿಡಿತಾರೆ ರೀ. ಒಂದು ಲೀಟ್ರಕ್ಕೆ 2 ಸರಿ ತುಂಬ್ತದೆ ನೋಡ್ರಿ. ಬರ್ರಿ ಇದಕ್ಕೆ ಪೆಟ್ರೋಲ್ ಹಾಕಿ ಇದು ಯಾವ ರೀತಿ ಚಾಲು ಆಗ್ತದೆ ಅಂತ ನೋಡಮಿ. ಎಣ್ಣೆ ಆದ ಬಳಿಕ ಚಾಲು ಮಾಡಿ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಹೆಂಗೆ ಆಗ್ತದೆ ಅಂತ. ಈ ಮಷಿನ್ದು ಸ್ವಲ್ಪ ಫೈರಿಂಗ್ ಚೇಂಜ್ ಆಗಿತ್ತು ನೋಡ್ರಿ. ಯಾಕಾಗಿತ್ತಪ್ಪ ಅಂತಂದ್ರೆ ಹೇಳ್ತೀನಿ ರೀ. ಹೇಳೋಕ್ಕಿಂತ ಮುಂಚೆ ಇಲ್ಲೊಂದು ಏನು ಸಣ್ಣ ತೂತ ಕಾಣುತ್ತಲ್ರಿ. ನಿಮ್ಮ ರೇಸ್ ಏನಾದರೂ ಕಮ್ಮಿ ಮಾಡೋದ್ರಿಂದ ಹೆಚ್ಚಾಗಿತ್ತಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಬೋದು ರೀ. ಕಮ್ಮಿ ಆಗಿತ್ತಂದ್ರೆ ಜಾಸ್ತಿ ಮಾಡ್ಬೋದು. ಜಾಸ್ತಿ ಬಂದ್ಬೋತಂದ್ರೆ ಸ್ವಲ್ಪ ರೈಟ್ ಸೈಡ್ ತಿರ್ಗಿಸ್ಬೇಕು ರೀ. ಹೆಚ್ಚಾಗಿತ್ತಂದ್ರೆ ಸ್ವಲ್ಪ ಕಮ್ಮಿ ಮಾಡೋಕೆ ಲೆಫ್ಟ್ ಸೈಡ್ ತಿರ್ಗಿಸ್ಬೇಕು ರೀ. ಅಲ್ಲಿವರೆಗೂ ಸ್ವಲ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಇದೇ ಥರ ಸಪೋರ್ಟ್ ಮಾಡಿರಿ. ಬರ್ರಿ ಹೊರಗಡೆಯಿಂದ ಎಲ್ಲ ಹೇಳಿದ್ದೀನಿ. ಈಗ ಆ ಡಕ್ಕಣ ಕುಚ್ಚಿ ಒಳಗಿಂದೆಲ್ಲ ಸಂಪೂರ್ಣವಾಗಿ ನೋಡೋಣ. ಇದೇನು ಕ್ಯಾಮ್ರಾ ರೀ, ಅದು ಆನ್ ಆಫ್ ಮಾಡೋದ್ರಿ ಬಟಣ. ಈಗ ಡಕ್ಕಣ ತೆರಿತೀನಿ ರೀ. ಡಕ್ಕಣ ತೆರಬೇಕು. ಒಳಗೆ ಏನೇನದ ಪ್ಲಗ್ಗ ಮತ್ತು ರೇಸ್ ಹೆಚ್ಚಕಮ್ಮಿ ಮಾಡೋದು ಬಟಣ ಮತ್ತು ಅಂದ್ರೆ ಚೌಕದ್ರೆ ಯಾವ ರೀತಿ ಆಗ್ತದೆ ಅಂತೆಲ್ಲ ಸಂಪೂರ್ಣವಾಗಿ ನೋಡಮಿ. ಡಕ್ಕಣ ಉಚ್ಕಸಿಂದ ಇಲ್ಲಿ ಏನಿದೆ ಕಾಣ್ತಲ್ಲ ರೀ, ಇದು ಫಿಲ್ಟ್ರ್ ಅದ ರೀ, ಏರ್ ಫಿಲ್ಟ್ರ್. ಇದು ತೆಗೆದು ನಡೆಸ್ಬೋದು. ತೆಗೆದು ನಡೆಸ್ರೆ ಉತ್ತಮ ರೀ. ಯಾಕಪ್ಪ ಅಂತಂದ್ರೆ ಕಸ ಬಿದ್ದು ಮಷಿನ್ಗೆ ಸ್ವಲ್ಪ ಲೋಡ್ ಭಾಳ ಕಮ್ಮಿ ತೋತಾರೆ. ಅದಕ್ಕೆ ಇದೇನು ಕಾಣುತ್ತಲ್ರಿ, ಇದು ರೇಸ್ ಹೆಚ್ಚಕಮ್ಮಿ ಮಾಡೋದು ನೋಡ್ರಿ. ಹೊರಗಿನ ನಿಮ್ಗೇನು ತೋರಿಸಿನಲ್ರಿ ಅವಾಗೆ ಸ್ಕ್ರೂ ಡ್ರೈವರ್ ಹಾಕಿ. ಈಗ ಇದು ಏನದಲ್ರಿ, ಲೆಫ್ಟ್ ಸೈಡ್ ತಿರ್ಸ್ರೆ ಕಮ್ಮಿ ಆಗ್ತದೆ, ರೈಟ್ ಸೈಡ್ ತಿರ್ಸ್ರೆ ಹೆಚ್ಚಾಗ್ತದೆ. ನಿಮ್ಗೆ ಅನುಕೂಲ ಹೆಂಗೆ ಇರುತ್ತಲ್ರಿ ಆ ರೇಸ್ ಸಿಸ್ಟಮ್ ಅಂದ್ರೆ ಇದು TVS ಸಿಸ್ಟಮ್ ನೋಡಿರಿ. TVS ಗಾಡಿ ಎಕ್ಸೆಲ್ ಸಿಸ್ಟಮ್. ಇದೇನಲ್ರಿ ಚೌಕ, ಇಲ್ಲಿ ಕಾಣುತ್ತೆ ನೋಡಿರಿ ಚೌಕ. ಇದು ಚೌಕ ರೀ. ಇಲ್ಲೇನು ಕಾಣುತ್ತಲ್ರಿ ಕರ್ಗ, ಅದು ಪ್ಲಗ್ ರೀ. ಪ್ಲಗ್ಗ ನಿಮ್ಗೆ ಸ್ವಲ್ಪ ಚಾಲು ಆಗಲಾಗಿತ್ತು ಅಂದ್ರೆ ಉಚ್ಕಸಿಂದ ಸಾಫ್ ಮಾಡಿನೂ ಹಾಕ್ಬೋದು ರೀ. ಎಲ್ಲ ಪಾನಾಗಿನೆಲ್ಲ ಸಜ್ಜಿರ್ತಾವೆ ನೋಡ್ಬೋದು. ಇದು ಆ್ಯಕ್ಚುಲಿ ಅಂದ್ರೆ ತೆಗೆದೇ ಹಾಕ್ಬೇಕು ನೋಡ್ರಿ. ಹೊಸದ ರೀ, ಏನು ಪ್ರಾಬ್ಲಮ್ ಇಲ್ಲ, ಏನೋ ನಡೀತೀರಿ. ಒಂದು ವೇಳೆ ಹಂಗೆ ನಿಮ್ಗೆ ಲೋಡ್ ಜಗಲ್ ಐತಂದ್ರೆ ಅದು ತೆಗೆದು ನಡೆಸ್ಬೋದು ರೀ. ಬರ್ರಿ ಇದಕ್ಕೆ ಎಲ್ಲ ನೋಡ್ದಲ್ರಿ ಇದು ಯಾವ ರೀತಿ ವರ್ಕ್ ಆಗ್ತಂತ ಒಂದು ಸರಿ ಚೆಕ್ ಮಾಡಿ ನೋಡೋಣ ಬರ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಯಾವ ರೀತಿ ವರ್ಕ್ ಆಗ್ತದೆ ಅಂತ. ಇನ್ನೊಂದು ಏನಪ್ಪ ಅಂತಂದ್ರೆ ಯಾವುದೇ ರೀತಿ ಕೊಯ್ಯೋ ಟೈಮಿಗೆ ಸ್ಟೇಟ್ ನಿಂದಿರಬೇಡ್ರಿ. ಸ್ವಲ್ಪ ಸೈಡಾಗಿ ನಿಂತು ಕೊಯ್ಯಿರಿ. ಯಾಕಪ್ಪ ಅಂತಂದ್ರೆ ಒಂದು ವೇಳೆ ಚೈನ್ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿ ಕಟ್ಟೈತಂದ್ರೆ ಮಾರಿ ಸಿಡಿಬೋದು ರೀ. ಅದಕ್ಕೆ ಸ್ವಲ್ಪ ಸೈಡಿಂದ ಕಟ್ ಮಾಡಿರಿ. ಇನ್ನೂ ಒಂದು ಏನಪ್ಪ ಅಂತಂದ್ರೆ ನಾವು ಏನು ಕೈ ಹಿಡಿತಲ್ರಿ, ಆ ಕೈ ಹಿಡಿದ ಮುಂದೆ ಯಾವ್ದಾರ ಒಂದು ಡಕ್ಕಣ ಕಾಣತ್ತಲ್ರಿ, ಅದು ಮುಂದೆ ಹತ್ರ ಲಾಕ್ ಆಗ್ತದೆ ರೀ. ಏನು ಲಾಕ್ ಆಗ್ತದಪ್ಪ ಅಂತಂದ್ರೆ ಪೂರ ಚೈನ್ ತಿರ್ಗೋದೇ ಲಾಕ್ ಆಗ್ತದೆ ರೀ. ಹಿಂದೆ ಒತ್ತಿ ಅದು ಇದು ಅಷ್ಟು ಕೊಯ್ಬೇಕು ರೀ.
ಇದು ಎಲ್ಲ ಕೊಯ್ದು ಕಾಣತ್ತಲ್ರಿ, ಇದು ಕೇವಲ ಅರ್ಧ ಲೀಟ್ರ್ ಅಂದ್ರೆ ಅರ್ಧ ಲೀಟ್ರ್ಕಿಂತ ಸ್ವಲ್ಪ ಕಮ್ಮಿದಾಗೆ ಕೊಯ್ದು ನೋಡ್ರಿ. ಇದ್ರದ್ದೆಲ್ಲ ಸಂಪೂರ್ಣವಾಗಿ ಮಾಹಿತಿ ಹೇಳಿದ್ದೀನಿ. ಒಂದು ವೇಳೆ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ಒಂದ್ಸರಿ ಕಮೆಂಟ್ ಹಾಕ್ರಿ, ಕಮೆಂಟ್ದಾಗೂ ಹೇಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ